ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ನವಗ್ರಹ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ರಾಶಿಫಲಗಳ ಕಡೆ ಗಮನ ಕೊಡಬೇಕು. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಮಂದಗತಿಯಲ್ಲಿ ಸಾಗುವಂತಹ ದಿನವನ್ನು ಚುರುಕು ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಸಾಕಷ್ಟು ಗಮನ ಕೊಡಬೇಕು. ಕಾರಣ ಬಹಳ ಚಂಚಲತೆಯಿಂದಿರತಕ್ಕಂಥದ್ದು. ನಿಮ್ಮ ಮನಸ್ಸು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಆಸಕ್ತಿಪೂರ್ವಕವಾಗಿಲ್ದಿರ ತೊಂದರೆಗಳನ್ನು ತಂದುಕೊಳ್ತಾ ಇದ್ದೀರಿ. ಜೊತೆಗೆ ಬಹಳ ಬೇಗ ನಿಂದನೆಗೊಳಗಾಗ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಮೇಷರಾಶಿಯವರದಿದೆ. ಜೋಪಾನ, ಎಚ್ಚರಿಕೆ ಇರಲಿ. ಆಡುವ ಮುನ್ನ ಆಲೋಚಿಸಿ ಮಾತಾಡಿ. ಇನ್ನು ಮೇಷರಾಶಿಯವರು ಇವತ್ತು ಪ್ರಯಾಣ ಮಾಡುವಂತಹ ವೇಳೆ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಹಿರಿಯರೊಂದಿಗೆ ಮಾತಾಡಿ ನಂತರ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ವೃತ್ತಿ ಧರ್ಮವನ್ನು ಅಭಿವೃದ್ಧಿ ತಂದುಕೊಳ್ಳೋಕ್ಕೆ ಆಲೋಚನೆ ಮಾಡ್ತೀರಿ. ಆದರೂ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ನಿಮ್ಮ ಕಾರ್ಯಪ್ರವೃತ್ತಿನಲ್ಲಿ ಸಣ್ಣಪಟ್ಟ ತೊಂದರೆಗಳು ಎದುರಾಗುವಂಥದ್ದಿದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಮನಸ್ಸಿಗೆ ಒಂದು ಅಸಮಾಧಾನ ಇರತಕ್ಕಂಥದ್ದು ಮತ್ತು ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಕ್ಕಂಥವ್ರು ಸಹಿತ ಎಲ್ಲೋ ಒಂದು ಕಡೆ ವಾಮಮಾರ್ಗಗಳನ್ನು ಹುಡುಕ್ತೀರಿ. ಅಂದರೆ ಹೋಗುವ ಮಾರ್ಗ ಈ ರೂಟು ರಾಜಮಾರ್ಗ ಇದ್ದರೆ ರಾಜಮಾರ್ಗದ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಮಾರ್ಗ ಇದ್ದು ಆ ಮಾರ್ಗದಲ್ಲಿ ನಡೆದರೆ ಬಹಳ ಬೇಗ ಸೇರ್ಕೋಬೋದು, ಇಂಥ ಕೆಲಸ ಬೇಗ ಆಗುತ್ತೆ ಅಂತ ಇನ್ನೊಂದು ಮಾರ್ಗವನ್ನು ಹಿಡಿತೀರಿ. ಆ ಮಾರ್ಗ ಸಮಂಜಸವಲ್ಲ. ನೀವು ಯಾವತ್ತೂ ನಡಿಬೇಕು, ರಾಜಮಾರ್ಗದಲ್ಲೇ ಇರಬೇಕು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ನಿಮ್ಮ ಹಗಲಿರುಳು ಶ್ರಮ ಇದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಸಿಗೋದು ಸ್ವಲ್ಪ ಕಷ್ಟ ಇದೆ. ಇವತ್ತಿನ ದಿವಸ ದುಡುಕಿ ತೀರ್ಮಾನ ತಂದುಕೋಬೇಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ನಿಮ್ಮ ಸ್ವಂತ ಜ್ಞಾನಕ್ಕೆ ಸಂಬಂಧಪಟ್ಟಂಥ ರೀತಿ ಮಾಡಿ. ಯಾರೋ ಏನೋ ಹೇಳಿದ್ರು ಅಂಥೇಳಿ ಆ ಮಾರ್ಗದಲ್ಲಿ ನಡೆದು ಇಲ್ಲದ ಸಮಸ್ಯೆ ತಂದುಕೋಬೇಡಿ. ಹಾಗೆ ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮತ್ತು ಅನ್ನ ಆಹಾರ ಪದ್ಧತಿಗಳಲ್ಲಿ ಸಾಧ್ಯವಾದಷ್ಟು ತಿನ್ನುವ ಅನ್ನ ಆಹಾರವನ್ನು ಸಮಾಧಾನದಲ್ಲಿ ಊಟ ಮಾಡಿ. ಕೆಲವರು ಊಟ ಮಾಡುವಾಗ ಬಹಳ ಆತುರವಾಗಿ ಮಾಡ್ತೀರಿ. ಅದು ಗಂಟ್ಲಿಗೆ ಹೋಗ್ಬಿಡುತ್ತೋ ಅಥವಾ ಇನ್ನೇನೋ ಹೆಚ್ಚು ಕಮ್ಮಿ ಆಗುತ್ತೋ, ನೆತ್ತಿಗತ್ತೋ, ಏನೂ ಚಿಂತನೆ ಮಾಡಲ್ಲ, ಗಬಗಬ ತಿಂತೀರಿ. ನೀರು ಕುಡಿಬೇಕಾದ್ರೂ ಸಮಾಧಾನವು ಕುಡಿಯೋದಿಲ್ಲ. ಹಾಗೆ ಮಿಥುನ ರಾಶಿಯವರಿಗೆ ಇಂತಹ ಸಮಸ್ಯೆಗಳಿಂದ ಇವತ್ತು ನೋವಿದೆ. ಮತ್ತು ಮಿಥುನ ರಾಶಿಯವರು ಭಾಳ ಬೇಗ ನಿಷ್ಠೂರಕ್ಕೊಳಗಾಗ್ತೀರಿ. ಜೋಪಾನ, ಸಮಾಧಾನದಿಂದಿದ್ದರೆ ಎಲ್ಲವೂ ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬಹಳ ಸಂತಸದಿಂದ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಇನ್ನು ಎದುರಾಗ್ತಾ ಇದೆ. ಕಾರಣ ಸಮಸ್ಯೆಗಳೆಂಬತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಎಲ್ಲವೂ ಸಹಿತ ದೂರ ಆಯಿತು. ಶನೈಶ್ಚರನ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಇದೆ. ಆದರೆ ಶ್ರದ್ಧಾಭಕ್ತಿಯಿಂದ ನೀವು ಮಾಡುವಂಥ ಪ್ರಾರ್ಥನೆ ಮತ್ತಷ್ಟು ವಿಶೇಷತೆಗಳನ್ನು ಕೊಡುತ್ತೆ. ದಾನ, ಧರ್ಮ, ಪೂಜೆ, ಪುನಸ್ಕಾರ, ವಾಮಮಾರ್ಗವಿಲ್ದಿರ, ಅನ್ಯ ಮಾರ್ಗಗಳಿಲ್ದಿರ ರಾಜಮಾರ್ಗದಲ್ಲಿ ನಡೀತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಹೆಚ್ಚೆಚ್ಚು ಯಶಸ್ಸನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಇವತ್ತಿನ ದಿನ ವೈಕುಂಠ ಏಕಾದಶಿಯ ದಿನದಂದು ನಡೆದಂತಹ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಈಗ ಡಾಕ್ಟರ್ ಶ್ರೀ ಆನಂದ್ ಗುರೂಜಿಯವರು JP ನಗರದಲ್ಲಿ ಇರುವಂತಹ ಶ್ರೀ ಯೋಗ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಿ ನೆರವೇರಿಸಿದಂತಹ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ಕಾಂದಾಯ ಕಲ್ಯಾಣ ನಿಧೇ ನಿಧೇ ಸ್ವನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ನರಸಿಂಹನ ಯೋಗ ನರಸಿಂಹನ ದರ್ಶನ ಮಾಡ್ತಾ ಇದ್ದೀವಿ. ನರಸಿಂಹ ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ.